ಆ ಕ್ಯಾಪ್ಟನ್ ರೋಲ್ ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಅಂದರೆ ತನ್ನ ಮಕ್ಕಳಿಗಿನ ಸಾಕಿದ ಮಗನೇ ಚೆನ್ನಾಗಿ ಇದು ಮಾಡಿ ಅವನ್ನ ನೋಡಿಕೊಂಡು ಲಾಸ್ಟ್ಗೆ ನೆರವಾದ್ರು. ಸರಿನಾ? ಒಳ್ಳೆಯರು ಅನಿಸ್ತಾರೆ, ಒಳ್ಳೆಯರು. ಹಾಂ, ಒಂದು ಮಕ್ಕಳಿಗೆ ಒಂದು ಪಾಠ ಕಲಿಸ್ದಂಗೆ, ಮಕ್ಕಳಿಗೆ ಒಂದು ಪಾಠ ಕಲಿಸ್ದಂಗೆ ಈ ಥರ ಮಾಡಬಾರ್ದು ಅನ್ನೋದು ಒಂದು ಪಾಠ. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಚೆನ್ನಾಗಿ ಇಷ್ಟ ಆಯ್ತು. ಚೆನ್ನಾಯ್ತಮ್ಮ, ತುಂಬ ಚೆನ್ನಾಗೈತೆ. ಮಕ್ಕಳು ಆ ಥರ ಸಾಕ್ತಾರಲ್ಲ, ಅದೊಂದು ನಮ್ಗೆ ನಿಜವಾಗಿ ಇದು ತುಂಬ ಚೆನ್ನಾಗಿ. ಎಸ್ ಮೇಡಮ್, ಅದೇ ಆ್ಯಕ್ಚುಲಾಗಿ ಬರೀ ನಾವು ದುಡ್ಡಿಗೆ ರೆಸ್ಪೆಕ್ಟ್ ಕೊಡ್ತೀವಲ್ವಾ. ಇದೇನಾಗಿದೆ ಅಂದರೆ ದುಡ್ಡಿಗಿಂತ ಮನುಷ್ಯತ್ವ. ಸೊ ಮನುಷ್ಯನ ಪ್ರೀತಿಗಿಂತ ದುಡ್ಡು ಇದಿಲ್ಲ. ಆ ಪ್ರೀತಿ ಇಲ್ಲ ಅಂದರೆ ದುಡ್ಡಿಗೆ ಏನು ವ್ಯಾಲ್ಯೂ ಇಲ್ಲ. ಮನುಷ್ಯನ ಪ್ರೀತಿನೇ ಸಂಬಂಧ, ಮಕ್ಕಳ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಯಾವ ರೀತಿ ಇರಬೇಕು ಅಂತ, ರಿಲೇಟಿವ್ಸ್ ಸಂಬಂಧ ಹೆಂಗಿರ್ಬೇಕು ಅಂತ ಪಿಕ್ಚರ್ ನೋಡಿ ತುಂಬ ಚೆನ್ನಾಗಿ ಕಲಿಸಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ರಿಲೇಟಿವ್ಸ್ ಬರೀ ತಂದೆ ತಾಯಿದು ಅಷ್ಟೇ ಒಂದು ತೋರಿಸಿಲ್ಲ, ಹುಡುಗಿ ಹುಡುಗಂದು ಕೊಟ್ಟಿದ್ದಾರೆ, ತಂದೆ ಇದ್ರದ್ದು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್, ಮಾತ್ರ ತುಂಬ ಚೆನ್ನಾಗಿದೆ. 100 days ಚೆನ್ನಾಗಿದೆ. ಅಂದರೆ ಬರೀ ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾರಲ್ವಾ, ಇದು ದುಡ್ಡಲ್ಲ, ಮನುಷ್ಯತ್ವ. ಸೊ ಮನುಷ್ಯ ಒಬ್ರಿಗೊಬ್ರು ಹ್ಯೂಮನ್ ಬೀಯಿಂಗ್ ಹೇಗಿದೆ ತುಂಬ ಚೆನ್ನಾಗಿದೆ. ತೋರಿಸೋದು ಒಂದು ದೊಡ್ಡದಲ್ಲ, ಜೀವನದಲ್ಲಿ ಅದೆಲ್ಲ ಅಳವಡಿಸ್ಕೋಬೇಕು ಅಂತ ಎತ್ತಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಒಂಥರ ರಿಯಲ್ಲಾಗಿ ಆದಂಗೆ ದುಃಖ ಬರುತ್ತೆ. ತುಂಬ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿತ್ತು. ಸ್ಟೋರಿ ಹೀರೋ ಹೀರೋಯಿನ್ ಎಲ್ಲ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಅದರಲ್ಲಿ ಜಾಸ್ತಿ ಆ್ಯಕ್ಟ್ರೆಸ್ಸು ಇಲ್ಲ, ಸಿಂಪಲ್ಲಾಗಿ ನೋಡ್ಬೇಕಾದ. ಯಾರು ನಾವು ನೋಡೋಕೆ ಕುತ್ಕೊಂಡಾಗ್ಲಿಂದ ಯಾರು ಕಿಮ್ಮ ಅನ್ಲಿಲ್ಲ. ಇಂಟ್ರೆಸ್ಟಾಗಿ ಕೇಳೋರು, ಇಂಟ್ರೆಸ್ಟ್ ಬಿಟ್ಟು ನೋಡೋರು. ಜೀವನದಲ್ಲಿ ಕಲಿಯೋದು ಬೇಜಾನಿದೆ, ಇದರಲ್ಲಿ ಕಲಿಯೋಂಥದ್ದು 100% ಓಡುತ್ತೆ. ತುಂಬ ಚೆನ್ನಾಗಿದೆ. ಸೆಂಟಿಮೆಂಟಲ್ಸ್ ಎಲ್ಲ ತುಂಬ ಇದೆ. ಆಮೇಲೆ ತಂದೆ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ತಾಯಿ ಬಗ್ಗೆ ಜಾಸ್ತಿ ಕೊಡ್ತಾರೆ, ಈ ಫಿಲಮ್ನಲ್ಲಿ ತಂದೆ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸಂಬಂಧ ಅನ್ನೋದು ಬರೀ ಹೆತ್ತರೆ ಮಾತ್ರ ಆಗಲ್ಲ, ಆದರೆ ಆ ಭಾವನೆ ಇರಬೇಕು ಅನ್ನೋದು ತೋರಿಸಿದ್ದಾರೆ. ಹೀರೋ ಹೀರೋಯಿನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಅಂಕು ತುಂಬ ಗ್ರೇಸ್ಫುಲ್ಲಾಗಿ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.